ಸಾಕು. ಸ್ವಲ್ಪ ಬೇಡ ಅನ್ಬಾರ್ದು. ಎಲ್ರೂ ಊಟ ಮಾಡಿ ನನ್ನ ಕೈ ರುಚಿ ಹೇಗಿದೆ ಅಂತ ಹೇಳಿ. ಪೂರ್ಣಿ, ಸಾಂಬಾರ್ ಹೇಗಿದೆ ಅಂತ ಹೇಳು. ನೀನು ಮಾಡಿದ್ದಕ್ಕಿಂತ ಚೆನ್ನಾಗಿರುತ್ತೆ. ಸುಮ್ಮನೆ ಇರು. ತಗೋ ಕಾವೇರಿ, ನಿಧಾನಕ್ಕೆ ಊಟ ಮಾಡು. ನಿನಗೆ ಏನೇನು ಇಷ್ಟನೋ ಎಲ್ಲ ಹಾಕೊಂಡು ಊಟ ಮಾಡು. ಆಮೇಲೆ ಈ ಕೋಸಿನ ಪಲ್ಯ ನಿನಗೋಸ್ಕರ ಮಾಡಿರೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪನೂ ಬಿಡದೆ ತಿನ್ನಬೇಕು. ಅದೇನ್ರಿ, ಕಾವೇರಿಗೆ ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಾ? ಪೂರ್ಣಿ, ಊಟ ಕೂತಾಗೆಲ್ಲ ಕಾವೇರಿನ ತುಂಬ ಗೋಳೈಕೊಂಡಿದ್ದೀನಿ. ಒಂದು ದಿನನೂ ಅವಳಿಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಬಿಟ್ಟಿಲ್ಲ ಗೊತ್ತಾ. ಅವಳು ದುಡ್ಡು ತಿನ್ನೋ ಅನ್ನಕ್ಕೂ ಕಲ್ಲು ಹಾಕಿದ್ದೀನಿ. ಅಷ್ಟು ಕೆಟ್ಟವನು ನಾನು. ಏನ್ರಿ ನಿಮ್ಮಲ್ಲಿ ಈ ಥರ ಬದಲಾವಣೆ? ನನಗೆ ನಂಬಕ್ಕೆ ಕಷ್ಟ ಆಗ್ತಿದೆ. ಪೂರ್ಣಿ, ಇವತ್ತು ಕಾವೇರಿನ ಬಾಳೆಕನ್ ಜೊತೆ ಮದುವೆ ಮಾಡಿ ದಾರ ಕೊಟ್ವಲ್ಲ, ಆವಾಗ ನನ್ನ ಜವಾಬ್ದಾರಿ ಏನು ಅಂತ ಕಣ್ತೇರಿತ್ತು. ಇಷ್ಟು ದಿನ ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡೆ ಅನ್ನೋದು ಅರ್ಥ ಆಯ್ತು. ಈ ರೀತಿ ಆದರೂ ನನ್ನ ಪಾಪ ಪ್ರಾಯಶ್ಚಿತ್ತ ಮಾಡ್ಕೊಳೋಣ ಅಂತಷ್ಟೇ.